ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಭವಿಷ್ಯ ಹೇಳಿದಂಥ ಜವಾರಿಯ ಖಡಕ ಚಾನಲ್ ಈ ಅಂದು ಭವಿಷ್ಯ ಸುಳ್ಳು ಆಗೋದಿಲ್ಲ. ಇದೇ ಬಾಗಲಕೋಟೆ ಕ್ಷೇತ್ರದ ಸಮೀಕ್ಷೆ ಹೇಳಿದ್ನಿ. 2023ರ ಇದೇ ವಿಧಾನಸಭಾ ಚುನಾವಣೆಯ ಪ್ರತಿಯೊಂದು ಪೆನ್ ಮಾಹಿತಿ ಕೊಟ್ಟಿದ್ನಿ, ಸಮೀಕ್ಷೆ ಮಾಡಿ ಕೊಟ್ಟಿದ್ನಿ. ಸ್ಪಷ್ಟವಾದ ಚಿತ್ರಣ ನಿಮಗೆ ಚುನಾವಣೆಗಿಂತ ಮುಂಚಿತ ನಕಾಶೆ ಹಾಕಿ ಗಣಿತ ಹಾಕಿ ಲೆಕ್ಕ ಹಾಕಿ ಕೊಟ್ಟಿದ್ನಿ. ಯಾವುದೂ ಏರ್ಪೇರ್ ಆಗಲಿಲ್ಲಲ್ರಿ. ಬಹುಮತ ಯಾರಿಗೆ ಬತ್ತು ಕಾಕ ಏನು ಹೇಳಿದ್ದ ಅನ್ನೋದು ಗೊತ್ತಾಯ್ತು. ಇದೇ ಲೋಕಸಭಾದ ಚುನಾವಣೆ ಅದನ್ನು ಪ್ರಚಾರ ಮಾಡಿದ್ದೀನಿ. ಈಗಾಗಲೇ ಅನೇಕ ಸಮೀಕ್ಷೆಗಳನ್ನು ಮಾಡಿದ್ದೀನಿ. ಯಾರು ಅಲ್ಲಿ ಅಭ್ಯರ್ಥಿ, ಯಾರು ಗೆಲ್ತಾರ, ಯಾರು ಸೋಲ್ತಾರ ಅಂಥೇಳಿ 5 ಲೋಕಸಭಾ ಈಗಾಗಲೇ ಮಾಡಿದ್ದೀನಿ. ಅದರಲ್ಲಿ ಪ್ರಮುಖ ಲೋಕಸಭಾ ಇದೆ ಬಾಗಲಕೋಟೆದ್ದು ಹೇಳಿದ್ನಿ. ಆ ಭವಿಷ್ಯ ಈಗ ನಿರ್ಣಯ ಆತ್ರಿ. ನಿನ್ನೆ ಬಂತು ಬರ್ರಂತ ಹೆಲಿಕಾಪ್ಟರ್ದಿಂದ ಬಂದಂಥ ಇದೆ ಟಗರು. ಏನು ಟಗರು ಭಾಷಣ ಮಾಡೈತಿ ನೋಡಿದಿರಿ. ಇದೇ ವೀಣಾ ಕಾಶಪ್ಪನವ್ರ ತಲೆ ಮೇಲೆ ಕೈ ಇಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರ ಭವಿಷ್ಯದ ನಾಯಕಿ. ಇದೇ ಮಕ್ಕಳಿಗೆ ಇವತ್ತು IAS IPS ಕೊಡಿಸುವಂಥ ಈ ನಾಯಕಿಗೆ ಉಜ್ವಲ ಭವಿಷ್ಯ ಐತಿ. ಮುಂಬರುವ ದಿನಗಳಲ್ಲಿ ಈಕೆ ರಾಜ್ಯದಿಂದ ಪ್ರತಿನಿಧಿಯಾಗಿ ಎಲ್ಲಿ ಹೋಗ್ತಾಳೆ ಅನ್ನೋದು ಮುಗುಮ ಮಾತಾಡ್ಯಾರ ಟಗರ್, ಗೊತ್ತೈತಲ್ರಿ. ಹಂಗಾದ್ರೆ ಇದೇ ವೀಣಾ ಕಾಶಪ್ಪನವರ ಯಾವ ರೀತಿ ಲೋಕಸಭೆ ಹೋಗೋ ಸಲುವಾಗಿ ಈಗ ತುದಿಗಾಲ ಮೇಲೆ ನಿಂತೀರಿ, ಓಟ್ ಹಾಕಕ್ಕೆ ನೀವು ಬಂದೇರಿ. ಇನ್ನು ಬಟನ್ ಟೊಯ್ ಅನ್ನಬೇಕು, ಇನ್ನು ಲೋಕಸಭೆಗೆ ವೀಣಾ ಹೋಗಬೇಕು, ಅಲ್ಲಿ ಒಕ್ಕೂಟ ಬರಬೇಕು. ಇದೇ ಸ್ಮೃತಿ ಇರಾನಿದು ಉದಾಹರಣೆ ಕೊಟ್ಟಿದ್ನಿ. ಇದೇ ಲೋಕಸಭಾ ಸದಸ್ಯದ ಉತ್ತರ ಕರ್ನಾಟಕದಲ್ಲಿ ಮೊದಲ ಮಹಿಳೆ ಇವತ್ತು ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನೇರವಾಗಿ ಲೋಕಸಭಾ ಪ್ರವೇಶ ಮಾಡತ್ತಾಳ. ಸರ್ವ ಜಾತಿಯವರು, ಜನಾಂಗದವರು ಸರ್ವರೂ ಆಕೆಗೆ ಬೆಂಬಲ ಕೊಡಾಕತ್ತಾರ. ಯಾಕೆ ಗೊತ್ತೈತೇನ್ರಿ? ಈ ಕುಟುಂಬ ಸ್ವಾಭಿಮಾನ, ಈ ಕುಟುಂಬ ಯಾವಾಗಲೂ ಒಳ್ಳೆಯ ಸಂಸ್ಕೃತಿಯಿಂದ ಬಂದಂಥ ಕುಟುಂಬ, ಯಾವುದೇ ರೀತಿಯ ಕಾಂಟ್ರವರ್ಸಿ ಮಾಡಿಕೊಳ್ಳಾರದಂಥ ಕುಟುಂಬ, ಯಾರಿಗೂ ಅನ್ಯಾಯ ಮಾಡಲಾರದಂಥ ಕುಟುಂಬ, ಯಾರಿಗೂ ಮೋಸ ವಂಚನೆ ಮಾಡಲಾರದಂಥ ಕುಟುಂಬ, ಯಾರಿಗೋ ಏನೇನೋ ತೋರಿಸಿ ಆಸ್ತಿ ಬಂಗಲೆಗಳು ಮಾಡಿದಂಥ ರಾಜಕಾರಣಿ ಅಲ್ಲ. ಸ್ವಯಂ ಪ್ರೇರಿತವಾಗಿ ಹಿನ್ನೆಲೆ ತೆಗೆದು ನೋಡ್ರೆ 100 ಕೋಟಿ ಸರದಾಳಲು ಈಕೆ ವೀಣಾ ಕಾಶಪ್ಪನವರ ಪತಿ. ಗೊತ್ತೈತಿರಲ್ಲ, ಪತಿನೂ ತಲೆ ಮೇಲೆ ಕೈ ಇಟ್ಟಾರ ಸಿದ್ದರಾಮಯ್ಯ, ಪತ್ನಿ ತಲೆ ಮೇಲೂ ಕೈ ಇಟ್ಟಾರ. ಇದೇ ವಿಜಯೇಂದ್ರ ನನಗೆ ಬಹಳ ಅಭಿಮಾನದ ಯುವಕ, ಅನೇಕ ವರ್ಷಗಳಿಂದ ನಮ್ಮ ಜೊತೆ ಬಂದವ, ಇವತ್ತು ಶಾಸಕ ಆಗ್ಯಾನ. ಮುಂಬರುವ ದಿನಗಳಲ್ಲಿ ಆಕೆಯ ಧರ್ಮಪತ್ನಿ ಇನ್ನು ಲೋಕಸಭೆಗೆ ಹೋಗ್ತಾಳ ಅನ್ನೋದು ಗುಸುಗುಸು ಮಾತಾಗಿತ್ತಲ್ರಿ. ಎಲ್ಲರೂ ಯಾರ್ಯಾರೋ ಟಿಕೆಟ್ ಸಲುವಾಗಿ ಪೈಪೋಟಿ ಪಡಾಕತ್ತೀರಿ. ಆದರೆ ಸಿದ್ದರಾಮಯ್ಯ ಹೇಳಿದ ವೇದವಾಕ್ಯ ಆಕೈತಿ. ಯಾಕಂದರೆ ಸಿದ್ದರಾಮಯ್ಯನ ತಾಕತ್ತು ಶಕ್ತಿ ಯಾರಿಗೂ ಅಳಿಲಕ್ಕ ಸಾಧ್ಯವಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಇವತ್ತು ವೀಣಾ ಕಾಶಪ್ಪನವರ ಲೋಕಸಭಾ ಪ್ರವೇಶ ಮಾಡಬೇಕು. ಲೋಕಸಭೆಯಲ್ಲಿ ನಮ್ಮ ಧ್ವನಿಯನ್ನು ಬಾಗಲಕೋಟೆ ಕ್ಷೇತ್ರದ ಅಲ್ಲಿ ಆವಾಜ ಎಬ್ಬಿಸಬೇಕು, ಪುಕಾರ ಎಬ್ಬಿಸಬೇಕು. IAS KS ಕಲ್ತದ್ದ ಯುವಕರು ಇವತ್ತು ದೊಡ್ಡ ದೊಡ್ಡ ಉನ್ನತ ಹುದ್ದೆಗೆ ಹೋಗಬೇಕು. ಮಾನವೀಯತೆ ಮರಿತಾಳ್ರಿ. ಮೊನ್ನೆ ಒಂದು ಅಪಘಾತ ಆದ ತಕ್ಷಣ ಮನೆಯಲ್ಲಿ ಸುದ್ದಿ ಬರ್ತೈತಿ. ಅಲ್ಲಿ ನರಳಾಡುತ್ತಿರುವ ರೋಗಿಗಳಿಗೆ ಹೋಗಿ ತನ್ನ ಬೆಳ್ಳಂಬೆಳಗ್ಗೆ ಹಾಕಿಕೊಟ್ಟಂಥ ಬಟ್ಟೆ ಮೇಲೆ ಹೋಗಿ ಅವರ ಉಪಚಾರ ಮಾಡ್ತಾಳ. ಇವಳೆಂಥ ನಾಯಕಿ ವೀಣಾ ಕಾಶಪ್ಪನವರ್. ತನಗಾದ ಅಪಘಾತದಲ್ಲಿ ದೇವರು ಕಾಪಾಡ್ತಾನ, ಲಕ್ಷಾಂತರ ಜನರ ಆಶೀರ್ವಾದ ಐತಿ. ಆದ ಅಪಘಾತ 2 ದಿನಗಳ ನಂತರ ಮತ್ತೆ ಸ್ಟೇಜ್ ಮೇಲೆ ವೈರಲ್ ಭಾಷಣ ಮಾಡ್ತಾಳ. ಖತರ್ನಾಕ ಗುಡುಗುತ್ತಾರ ಟಗರು. ಸಿದ್ದರಾಮಯ್ಯ ಯಾವ ರೀತಿ ಖತರ್ನಾಕ ಮಾತಾಡ್ಯಾರ ತೋರಿಸ್ಲಲ್ರಿ. ಹಂಗಾದ್ರೆ ಬಾಗಲಕೋಟೆಯ ಮಹಾಜನತೆ, ಪುಣ್ಯವಂತ ಮಹಾಜನತೆ ಇದೆ. ಲೋಕಸಭಾ ಪ್ರವೇಶ ಮಾಡುವಂಥ ವೀಣಾ ಕಾಶಪ್ಪನವರ ಅಭಿಮಾನಿ ಬಳಗೂ ಭಾಳ ಐತಿ. ಒಂದೇ ವಿಡಿಯೋ ಹೋದ ತಕ್ಷಣ ಲಕ್ಷಾಂತರ ಜನ ನೋಡ್ತೀರಿ. ಅವರ ಪೇಜ್ ಸಹಿತ ತೆಗೆದು ನೋಡ್ರಿ, ಲಕ್ಷಾಂತರ ಜನ ಅಭಿಮಾನಿಗಳು ಅದಾರ. ಯಾಕಂದ್ರೆ ಜನರ ಸುಖ ದುಃಖ ವಿಚಾರ ಮಾಡುವಂಥ ಈ ಕುಟುಂಬಕ್ಕೆ ಒಂದು ಬಿಗ್ ಟಾನಿಕ್ ಐತಿ. ವೀಣಾ ಕಾಶಪ್ಪನವರು ಬರುವ 2024ರಲ್ಲಿ ಲೋಕಸಭಾ ನೇರ ಪ್ರವೇಶ 1.5 ಲಕ್ಷ ಲೀಡ್ದಿಂದ ನಾವು ಬರ್ತಾವಂತ ಹೇಳಿದೀವಿ. ಈಗ ಆಯ್ಕೆ ಆಗೈತಿ ಕಾಕ, ಇನ್ನು ಬೆಟ್ಟಿಂಗ್ ಪ್ರಾರಂಭ ಮಾಡೋನು ತನ್ನಾಕತ್ತಾರ. ಹಂಗಾದ್ರೆ ಬಾಗಲಕೋಟೆಯ ಪುಣ್ಯವಂತ ಮಹಾಜನತೆ, ಈ ಮಹಾಮಹಿಳೆ ನೇರವಾಗಿ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಯಾವ ರೀತಿ ನೀವು ಕಾರ್ಯಕರ್ತರಾಗಿ ಸ್ವಯಂ ಪ್ರೇರಿತವಾಗಿ ಪಕ್ಷ ಭೇದ ಮರೆತು ನೇರವಾಗಿ ಈಕೆನ ಲೋಕಸಭೆಗೆ ಕಳಿಸ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ.
ಹಾಗಾದ್ರೆ ವೀಣಾ ಕಾಶಪ್ಪನವ್ರು ಮತ್ತು ವಿಜಯಾನಂದ ಕಾಶಪ್ಪನವ್ರಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಿರಿ. ಖಡಕ್ ಜವಾರಿ ಕಾಕಾನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡಿರಿ. ಯೂಟ್ಯೂಬದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಟಗರಿ ಏನು ಮಾತಾಡೈತಿ ಅದನ್ನು ತೋರ್ಸಾಕತ್ತೀನಿ, ವೀಣಾ ಏನು ಮಾತಾಡ್ಯಾಳ ಅದನ್ನು ನೋಡ್ಬೇಕಿರಲ್ಲ. ಈ ಮಹಿಳೆಗೆ ಒಂದು ಉನ್ನತ ಸ್ಥಾನ ಸಿಕ್ತಂದ್ರೆ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾಕೈತಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಮತ್ತು ಖಡಕ್ ಜವಾರಿ ಸುದ್ದಿಯಂಗೆ ಬರ್ತೀನಿ. ನಮಸ್ಕಾರ. ಸೊ ಹಾಗಾಗಿ ಇದು ನೋಡಿ ಉಲ್ಟಾ ನಾನ್ ನೋಡಿ ಇರ್ತಕ್ಕಂಥದ್ದು, ಒಬ್ಬ ಪುರುಷನ ಯಶಸ್ಸಿನಲ್ಲಿ ಮಹಿಳೆ ಇರ್ತಾರೆ. ಅವ್ರ ಪತ್ನಿ ಇರ್ಬೋದು ಅಥವಾ ಬೇರೆ ಮಹಿಳೆ ಇರ್ಬೋದು. ಆದ್ರೆ ಇಲ್ಲಿ ಪತ್ನಿಯ ಯಶಸ್ಸಿನಲ್ಲಿ ಪತಿ ಇರ್ತಾನೆ, ಪುರುಷ ಇರ್ತಾನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಒಂದೇ ಮಾತು ಹೇಳ್ತೀನಿ, ಇವರು ಏನು ಈಗ ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಸಂಪೂರ್ಣ ಯಶಸ್ಸು ಸಿಕ್ಕಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಶ್ರೇಯಸ್ಸು ವಿಜಯಾನಂದನಿಗೂ ಕೂಡ ಸಿಕ್ಕಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ವಿಜಯಾನಂದ ಮೊದಲಿಂದಲೂ ಕೂಡ ಇವರ ದಂಪತಿಗಳು ವಿಜಯಾನಂದ ವೀಣಾ ಇಬ್ರು ಕೂಡ ನನ್ನ ಬಗ್ಗೆ ಬಹಳ ಅಭಿಮಾನವನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಬಹಳ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ಅವರು ಪತಿ ಪತ್ನಿಯರ ಉದ್ದೇಶ ಇದೆಯಲ್ಲ ಅದು ಸಫಲ ಆಗಲಿ. ಈ ಭಾಗದ ಬಾಗಲಕೋಟೆ ಜಿಲ್ಲಾ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ KS ಪಾಸ್ ಮಾಡಬೇಕು ಅಂತಕ್ಕಂಥ ಅಭಿಲಾಷೆ ಇಟ್ಕೊಂಡಿರ್ತಕ್ಕಂಥವರಿಗೆ, PSI ಆಗಬೇಕು ಅಂತ ಅಭಿಲಾಷೆ ಇಟ್ಕೊಂಡಿರ್ತಕ್ಕಂಥವರಿಗೆ, ಬೇರೆ ರೈತರಿಗೆ, ಈಗ ಬರೀ ಇಷ್ಟೇ PSI KS ಪಾಸ್ ಮಾಡೋರಲ್ಲ, ರೈತರು ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥದ್ದು, ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಬ್ಯಾಂಕ್ ಸಹಾಯ ಮಾಡಿಸ್ತಕ್ಕಂಥದ್ದು, ಮತ್ತೆ ಸಮಾಜದಲ್ಲಿ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಶಕ್ತಿ ತುಂಬಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ನಮ್ಮ ಮೇಲೆ ಋಣ ಇದೆ, ಸಮಾಜದ ಋಣ ಇದೆ. ಆ ಸಮಾಜದ ಋಣವನ್ನ ಪ್ರತಿಯೊಬ್ಬರು ಕೂಡ ತೀರಿಸಲೇಬೇಕು. ನಾವು ಇವತ್ತು ನಾನು ಲಾಯರ್ ಆಗಿದ್ರೆ, ಮುಖ್ಯಮಂತ್ರಿ ಆಗಿದ್ರೆ ನನ್ನ ಸ್ವಂತ ಶಕ್ತಿಯಿಂದ ಆಗಿರೋದಲ್ಲ, ಜನರ ಆಶೀರ್ವಾದದಿಂದ ಇವತ್ತು ಆಗಿರ್ತಕ್ಕಂಥದ್ದು. ಜನರ ಆಶೀರ್ವಾದ ಇಲ್ಲದೆ ಹೋದ್ರೆ ನಾವು ಯಾರು ಕೂಡ MLA ಆಗಕ್ಕೂ ಆಗಲ್ಲ, ಮಂತ್ರಿ ಆಗಕ್ಕೂ ಆಗಲ್ಲ, ಮುಖ್ಯಮಂತ್ರಿ ಆಗಕ್ಕೂ ಕೂಡ ಆಗಲ್ಲ, ಪ್ರಧಾನಮಂತ್ರಿ ಆಗಕ್ಕೂ ಕೂಡ ಆಗಲ್ಲ. ಜನರೇ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು. ಜನರ ಆಶೀರ್ವಾದ ಇದ್ರೆ ಮಾತ್ರ ಕುರ್ಚಿ ಸಿಗ್ತದೆ, ನಾವು ದೊಡ್ಡವರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ಕೊಡ್ತಕ್ಕಂಥ ಆಶೀರ್ವಾದ ಅವಕಾಶಗಳಿದಾವಲ್ಲ, ಅದು ರಾಜಕಾರಣಿಗಳಿಗೆ, ಸಮಾಜ ಸೇವಕರಿಗೆ ಬಹಳ ಮುಖ್ಯ. ಅಷ್ಟೇ ಅಲ್ಲ, ಈ ಗುರುಗಳಿದಾರಲ್ಲ ಇವ್ರಿಗೂ ಕೂಡ ಜನ ಇದ್ದವ್ರು ಏನ್ ಮಾಡಕ್ಕೆ, ಸಮಾಜ ಪರವಾಗಿದ್ರೆ ಮಾತ್ರ. ಆದ್ರಿಂದ ಎಲ್ಲರಿಗೂ ನೀವೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಆಶೀರ್ವಾದನೇ ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೆವು. ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳು ಪ್ರಮುಖವಾಗಿ ಕೊಟ್ಟಿದ್ದು. ಒಂದು ಶಕ್ತಿ ಯೋಜನೆ, ಎರಡನೇದು ಅನ್ನಭಾಗ್ಯ, ಮೂರನೇದು ಗೃಹ ಜ್ಯೋತಿ, ನಾಲ್ಕನೇದು ಗೃಹಲಕ್ಷ್ಮಿ, 5ನೇದು ಯುವ ನಿಧಿ ಅಂತೇಳಿ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೆವು. ಈಗಾಗಲೇ 6 ತಿಂಗಳಾಯ್ತು ನಾವು ಅಧಿಕಾರಕ್ಕೆ ಬಂದು, 4 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ನಮ್ಮ ವಿರೋಧಿಗಳು ಹೇಳ್ತಾ ಇದ್ರು ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಹೇಳ್ತಿದ್ರು. ಈಗ 4 ಮಾಡೋದು ದಿವಾಳಿ ಆಗಿದೆಯಾ ನಮ್ಮ ರಾಜ್ಯ?
ದಿವಾಳಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು 38,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಖರ್ಚು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ 58,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. 58,000 ಕೋಟಿ ಬರೀ ಗೃಹಲಕ್ಷ್ಮಿ ಒಂದೇ ಒಂದು ಕಾರ್ಯಕ್ರಮಕ್ಕೆ ಸುಮಾರು 18,000 ಕೋಟಿ ರೂಪಾಯಿಗಳನ್ನು ಈ ವರ್ಷ ಖರ್ಚು ಮಾಡ್ತೀವಿ. ಮುಂದಿನ ವರ್ಷ 32,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಈಗ ಸಮಾಜದಲ್ಲಿ ಯಾರು ಬಡವರಿದ್ದಾರೆ, ಇದರಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇದ್ದಾರೆ. ಬಡವರಿಗೆ ಆ ಧರ್ಮ ಈ ಧರ್ಮ ಅಂತೇನಿಲ್ಲ, ಆ ಜಾತಿ ಈ ಜಾತಿ ಅಂತಿಲ್ಲ. ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥವರಿಗೆ ಶಕ್ತಿ ತುಂಬತಕ್ಕಂಥದ್ದೇ ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು. ಇವತ್ತು ಮತ್ತ ನಮ್ಮ ಟಗರು ಬಾಗಲಕೋಟೆಗೆ ಬಂದೈತಿ. ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ವಿ, ಮತ್ತೆ ಬಂದೀವಿ, ಮತ್ತೊಂದು ಬರ್ತೀವಿ, ಮತ್ತೊಂದು ಐತಿ ಈಗ ಸರಿಯಾದ್ರಾಗ. ಅದಕ್ಕೂ ಕೂಡ ನೀವು ಕೇಳದಿರಲ್ಲ, ಅದಕ್ಕೆ ನಮ್ಮ ಟಗರು ಬಂದೈತಿ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳ ಇವತ್ತು ಟ್ಯಾಬ್ಲೆಟ್ ಅನ್ನ ತಗೊಂಡು ಗಂಟ್ಲು ಡ್ರೈ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆ ಆದ್ರೂ ಕೂಡ ನಿಮ್ಮನ್ನ ನೋಡಿದ್ರೆ ನನಗೇನೋ ಒಂದು ಖುಷಿ. ಯಾಕಂತಂದ್ರೆ ಇಡೀ ಜಿಲ್ಲೆಯ ಜನರು ನನ್ನ ಜನ, ನನ್ನ ಉಸಿರು ಅಂದ್ಕೊಂಡಂತವಳು ನಾನು. ನನ್ನ ಉಸಿರು ನೀವು, ನಾನು ಉಸಿರಿರುವವರೆಗೂ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಯಾವತ್ತೂ ಕೂಡ ಜಿಲ್ಲೆಯ ಇವತ್ತು ಹಿರಿಯರು, ನನ್ನ ತಂದೆ ತಾಯಿ ಸ್ವರೂಪರು, ಸೋದರಿಯರು ಸೋದರರು, ಇಡೀ ಜಿಲ್ಲೆ ನನ್ನ ಮನೆ ಅಂದ್ಕೊಂಡಂತವಳು ನಾನು. ನಿಮ್ಮನ್ನ ನೋಡಿದ್ರೆ ನನಗೊಂದು ಖುಷಿ. ಇವತ್ತು ಮಾತಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಮಾತಾಡ್ತೀನಿ. ಇವತ್ತು ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ಮೊನ್ನೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ತಾವೆಲ್ಲ ಬಹಳ ಆಘಾತಗೊಳಗಾಗಿದ್ರಿ, ಆರೋಗ್ಯವನ್ನು ವಿಚಾರಿಸಿದ್ರಿ. ಇವತ್ತು ನಾನೇನಾದ್ರೂ ಸ್ಟೇಜ್ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದದ ಶ್ರೀರಕ್ಷೆ, ನಮ್ಮ ಮುಖ್ಯಮಂತ್ರಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ, ಆರಾಧ್ಯ ಮೂರ್ತಿಗಳ ಆಶೀರ್ವಾದ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಇಲ್ಲಿ ಆಗಮಿಸಿದರೆ ಅವರನ್ನ ನೋಡಿದ್ರೆ ನಮಗೆ ಖುಷಿ. ಹೆಚ್ಚು ಮಾತುಗಳು ಹೊರಡಲ್ಲ, ಅವರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಅವರಿಗೆ ನಾನು ವೈಯಕ್ತಿಕವಾಗಿ ಯಾವತ್ತೂ ಕೂಡ ನನ್ನ ಬೆನ್ತಟ್ಟ, ನನ್ನ ರಾಜಕೀಯ ಗುರು, ನನ್ನ ರಾಜಕೀಯ ಮುಂದಿನ ಒಂದು ಬೆನ್ನೆಲುಬಾದಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಇವತ್ತು ವಿಶೇಷವಾಗಿ ಹಲವಾರು ದೇವರ ಹತ್ರ ಹೋದಾಗ ನಾನು ಪ್ರಾರ್ಥನೆ ಮಾಡಿರ್ತೀನಿ. ಇವತ್ತು ಕೂಡ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಶ್ರೀರಕ್ಷೆ ಅವರ ಜೊತೆಗಿರ್ಲಿ. ಅವರಿಗೆ ದೇವರು ಇನ್ನ ಹೆಚ್ಚಿನ ಸೇವೆ ಮಾಡುವಂತ ಅವಕಾಶವನ್ನ ಮಾಡಿಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಬರುತ್ತೆ, ಯಾವತ್ತೂ ಕೂಡ ಇರುತ್ತೆ, ಮತ್ತೆ ಮುಂದೆ ಬಂದೇ ಬರುತ್ತೆ ಅಂತ ಹೇಳ್ತಾ ನಮ್ಮೆಲ್ಲರ ಟಗರು, ನಮ್ಮೆಲ್ಲರ ಭಾಗ್ಯ ವಿಧಾತ, ನಮ್ಮೆಲ್ಲರ ನೆಚ್ಚಿನ ನಾಯಕರು ಅವರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.